ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ವೆನ್ಸ್ಡೇ ಸೀಸನ್ 2 ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಸೀಸನ್ 1 2020ರಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿ ಸಖತ್ ಸೌಂಡ್ ಮಾಡಿತ್ತು. ಅದಕ್ಕೆ ಮುಖ್ಯ ಕಾರಣ ಅದರ ಕತೆ ಮತ್ತೆ ವೆನ್ಸ್ಡೇ ಕ್ಯಾರೆಕ್ಟರ್. ಈ ಸೀಸನ್ ಕೂಡ ಮೊದಲ ಸೀಸನ್ ಅಷ್ಟೇ ಚೆನ್ನಾಗಿದೆ ಅಂತೆ. ಈ ಸೀಸನ್ ಎಕ್ಸ್ಪ್ಲನೇಷನ್ ಶುರು ಮಾಡೋ ಮುಂಚೆ ನಾವು ಮೊದಲನೇ ಸೀಸನ್ ಅಲ್ಲಿ ಏನಾಗಿತ್ತು ಅಂತ ನೋಡ್ಬಿಡೋಣ. ನಾರ್ಮಲ್ ಜನಗಳ ನಡುವೆ ಕೆಲವರಿಗೆ ಸೂಪರ್ ಎಬಿಲಿಟಿ ಇರುತ್ತೆ. ಅಂತವರನ್ನ ಇಲ್ಲಿ ಸೂಪರ್ ಹೀರೋಸ್ ಅನ್ನಲ್ಲ, ಔಟ್ ಕ್ಯಾಸ್ಟ್ ಅಂತಾರೆ. ಇಂಥ ಔಟ್ ಕ್ಯಾಸ್ಟ್ ಸ್ಟೂಡೆಂಟ್ ಗಳು ಓದೋಕೆ ಅಂತ ನೆವರ್ ಮೋರ್ ಅನ್ನೋ ಒಂದು ಅಕಾಡೆಮಿ ಇರುತ್ತೆ. ವೆನ್ಸ್ಡೇ ಕೂಡ ಔಟ್ ಕ್ಯಾಸ್ಟ್ ಆಗಿದ್ದ ಕಾರಣ ನೆವರ್ ಮೋರ್ ಅಕಾಡೆಮಿ ಜಾಯ್ನ್ ಆಗ್ತಾಳೆ. ಅವಳು ಅಲ್ಲಿಗೆ ಜಾಯ್ನ್ ಆದ್ಮೇಲೆ ಒಂದು ಮಾನ್ಸ್ಟರ್ ಊರಲ್ಲಿದ್ದ ಜನಗಳನ್ನ, ಶಾಲೆಯ ಮಕ್ಕಳನ್ನ ಕೊಲೆ ಮಾಡ್ತಾ ಇರುತ್ತೆ. ಆ ಮಾನ್ಸ್ಟರ್ ಇಂದ ವೆನ್ಸ್ಡೇ ಸ್ಕೂಲ್ ನ ಸೇವ್ ಮಾಡ್ತಾಳೆ. ಇದು ಸೀಸನ್ 1 ಕತೆ. ಇವಾಗ ಸೀಸನ್ 2 ಕತೆ ಶುರು ಮಾಡೋಣ. ಸೀಸನ್ 2 ಮೊದಲನೇ ಎಪಿಸೋಡ್ ಅಲ್ಲಿ ವೆನ್ಸ್ಡೇ ಒಬ್ಬ ಸೀರಿಯಲ್ ಕಿಲ್ಲರ್ ನ ಬೇಸ್ಮೆಂಟ್ ಅಲ್ಲಿ ಇರ್ತಾಳೆ. ಸೀರಿಯಲ್ ಕಿಲ್ಲರ್ ಅವಳನ್ನ ಕಟ್ಟಾಕಿರ್ತಾನೆ. ಅವಳು ಸೀರಿಯಲ್ ಕಿಲ್ಲರ್ ಬೇಸ್ಮೆಂಟ್ ಗೆ ಹೇಗ್ ಬಂದ್ಲು ಅಂತ ನಮ್ಗೆ ಇವಾಗ ಫ್ಲಾಶ್ ಬ್ಯಾಕ್ ಮುಖಾಂತರ ತೋರಿಸ್ತಾರೆ. ವೆನ್ಸ್ಡೇ 1 ವರ್ಷ ನೆವರ್ ಮೋರ್ ಅಕಾಡೆಮಿಯಲ್ಲಿ ಓದ್ಕೊಂಡು ಇವಾಗ ವೆಕೇಶನ್ ಅಲ್ಲಿ ಇರ್ತಾಳೆ. ವೆನ್ಸ್ಡೇ ಗುಡೀಸ್ ಬುಕ್ ಅನ್ನೋ ಒಂದು ಬುಕ್ ಓದಿ ಅವಳ ಸೈಕಿಕ್ ಎಬಿಲಿಟಿನ ಎನ್ಹಾನ್ಸ್ ಮಾಡ್ಕೊಂಡಿರ್ತಾಳೆ. ಆ ಪವರ್ ಇಂದ ವೆನ್ಸ್ಡೇ ಯಾವುದಾದರೂ ವಸ್ತುನ ಟಚ್ ಮಾಡಿದ್ರೆ ಅದ್ರ ಪೂರ್ತಿ ಡೀಟೇಲ್ಸ್ ಅವಳಿಗೆ ಕಾಣಿಸ್ತಾ ಇರುತ್ತೆ. ಹೀಗಿದ್ದಾಗ ಅವಳಿಗೆ ಹೆಣ್ಮಕ್ಳನ್ನ ಕೊಲೆ ಮಾಡ್ತಿರೋ ಸೈಕೋ ಕಿಲ್ಲರ್ ಬಗ್ಗೆ ಗೊತ್ತಾಗುತ್ತೆ. ಆ ಕಿಲ್ಲರ್ ಯಾರು, ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ವೆನ್ಸ್ಡೇ ಹೇಗಾದ್ರೂ ಅವಳ ಪವರ್ಸ್ ಯೂಸ್ ಮಾಡ್ಕೊಂಡು ಕಿಲ್ಲರ್ ನ ಹಿಡಿಬೇಕು ಅಂತ ಅನ್ಕೋತಾಳೆ. ಅವಳ ಪವರ್ ಯೂಸ್ ಮಾಡ್ಬೇಕು ಅಂದ್ರೆ ಕಿಲ್ಲರ್ ಗೆ ಸಂಬಂಧಪಟ್ಟ ಯಾವುದಾದರೂ ವಸ್ತು ವೆನ್ಸ್ಡೇಗೆ ಬೇಕಿರುತ್ತೆ. ವೆನ್ಸ್ಡೇ ಅವಳ ಬಳಿ ಇದ್ದ ಥಿಂಗ್ ಸಹಾಯ ಪಡ್ಕೊಂಡು ಸ್ಟೇಷನ್ ಇಂದ ಕಿಲ್ಲರ್ ಟಚ್ ಮಾಡಿದ್ದ ಒಂದು ವಸ್ತುನ ತರಿಸ್ಕೊಳ್ತಾಳೆ. ಆ ವಸ್ತುನ ವೆನ್ಸ್ಡೇ ಟಚ್ ಮಾಡಿದ್ದ ತಕ್ಷಣ ಅವಳಿಗೆ ಕಿಲ್ಲರ್ ಯಾರು, ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಅವಳು ಕಿಲ್ಲರ್ ನ ಹುಡುಕಿಕೊಂಡು ಬರ್ತಾಳೆ. ಆದ್ರೆ ಕಿಲ್ಲರ್ ಅವಳನ್ನ ಹಿಡಿದು ಕಟ್ಟಾಕಿರ್ತಾನೆ. ಇದನ್ನೆಲ್ಲ ವೆನ್ಸ್ಡೇ ಫ್ಲಾಶ್ ಬ್ಯಾಕ್ ಮುಖಾಂತರ ನಮಗೆ ಹೇಳ್ತಾಳೆ. ಇವಾಗ ಕಿಲ್ಲರ್ ವೆನ್ಸ್ಡೇನ ಕೊಲ್ಲೋಕೆ ಬರ್ತಾನೆ. ಆದ್ರೆ ಯಾವಾಗ್ಲೂ ವೆನ್ಸ್ಡೇ ಜೊತೆ ಇರೋ ಥಿಂಗ್ ಬಂದು ಆ ಕಿಲ್ಲರ್ಗೆ ಚೆನ್ನಾಗಿ ಹೊಡೆಯುತ್ತೆ. ವೆನ್ಸ್ಡೇ ಅವಳಿಗೆ ಕಟ್ಟಿದ್ದ ಕಟ್ಟಿಂದ ಬಿಡಿಸ್ಕೊಂಡು ಕಿಲ್ಲರ್ ಪೊಲೀಸರ ಕೈಲಿ ತಗಲಾಕೊಳ್ಳೋ ಹಾಗೆ ಮಾಡ್ತಾಳೆ. ಇವಾಗ ವೆನ್ಸ್ಡೇ ವೆಕೇಶನ್ ಮುಗಿಯುತ್ತೆ. ಅವಳು ಮತ್ತೆ ನೆವರ್ ಮೋರ್ ಅಕಾಡೆಮಿಗೆ ಹೋಗ್ಬೇಕಿರುತ್ತೆ. ಈ ವರ್ಷ ವೆನ್ಸ್ಡೇ ಜೊತೆ ಅವಳ ತಮ್ಮ ಪಕ್ಸ್ಲಿ ಕೂಡ ಸ್ಕೂಲ್ಗೆ ಬರ್ತಾ ಇರ್ತಾನೆ. ಪಕ್ಸ್ಲಿಗೆ ಕೈಯಿಂದ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡೋ ಪವರ್ ಇರುತ್ತೆ. ಅಂದ್ರೆ ಸಸಾಮ್ಗೆ ಇರುತ್ತಲ್ಲ, ಆ ರೀತಿ. ಇವಾಗ ವೆನ್ಸ್ಡೇ ಮತ್ತೆ ಪಕ್ಸ್ಲಿನ ಅವರ ಅಪ್ಪ ಅಮ್ಮ ಇಬ್ರು ಅವರ ಐಷಾರಾಮಿ ಕಾರಲ್ಲಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ. ಅದೇ ಸ್ಕೂಲಿಂದ ಸ್ವಲ್ಪ ದೂರದಲ್ಲಿ ಕಾರ್ಲ್ ಅನ್ನೋ ಡಿಟೆಕ್ಟಿವ್ ಕ್ಯಾಮರಾ ಹಿಡ್ಕೊಂಡು ಒಬ್ಬಳು ಮಹಿಳೆ ಒಬ್ಬ ವ್ಯಕ್ತಿ ಜೊತೆ ಇರೋದನ್ನ ಫೋಟೋ ತೆಗಿತಾ ಇರ್ತಾನೆ. ಆ ಮಹಿಳೆ ಮೇಲೆ ಕಣ್ಣಿಡೋಕೆ ಅವಳ ಗಂಡ ಕಾರ್ಲ್ಗೆ ಹೇಳಿರ್ತಾನೆ. ಅದೇ ಟೈಮ್ಗೆ ಕಾರ್ಲ್ ಪಕ್ಕದಲ್ಲಿ ಇದ್ದ ಒಂದು ಮರದ ಮೇಲೆ ಒಂದು ಕಾಗೆ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೆ ಕೇವಲ ಒಂದು ಕಣ್ಣು ಮಾತ್ರ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಎಷ್ಟೊಂದು ಕಾಗೆಗಳು ಅಲ್ಲಿಗೆ ಬರ್ತಾವೆ. ಅವು ಕಾರ್ಲ್ ಮೇಲೆ ಅಟ್ಯಾಕ್ ಮಾಡ್ತಾವೆ. ಕಾರ್ಲ್ ಹೇಗೋ ತಪ್ಪಿಸ್ಕೊಂಡು ಅವನ ಜೀಪ್ ಒಳಗೆ ಕೂತ್ಕೊಂಡು ಅವನ ಪಾರ್ಟ್ನರ್ಗೆ ಅವನು ನಮ್ನ ಹುಡುಕಿದ್ದಾನೆ, ನಾನು ಸತ್ತೋದ್ರೆ ಎವಿಡೆನ್ಸ್ ಎಲ್ಲ ಬುಲ್ಪೆನ್ ಅಲ್ಲಿ ಇರುತ್ತೆ, ಚೆಕ್ ಮಾಡು ಅಂತ ಮೆಸೇಜ್ ಮಾಡ್ತಾನೆ. ಬುಲ್ಪೆನ್ ಅನ್ನೋದು ಕಾರ್ಲ್ ಮತ್ತೆ ಅವನ ಪಾರ್ಟ್ನರ್ಗೆ ಗೊತ್ತಿರೋ ಒಂದು ಸೀಕ್ರೆಟ್ ಲೊಕೇಶನ್ ಆಗಿರುತ್ತೆ. ಕಾರ್ಲ್ ಮೆಸೇಜ್ ಮಾಡಿ ಹಿಂದೆ ನೋಡಿದ್ರೆ ಅವನ ಜೀಪ್ ಒಳಗೆ ಎಷ್ಟೊಂದು ಕಾಗೆಗಳು ಕೂತಿರ್ತಾವೆ. ಆ ಕಾಗೆಗಳು ಕಾರ್ಲ್ ಮೇಲೆ ಅಟ್ಯಾಕ್ ಮಾಡ್ತಾವೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ವೆನ್ಸ್ಡೇ ಸ್ಕೂಲ್ಗೆ ಬರ್ತಾಳೆ. ಇವಾಗ ಸ್ಕೂಲಲ್ಲಿ ಇರೋ ಎಲ್ರು ವೆನ್ಸ್ಡೇಗೆ ಫ್ಯಾನ್ ಆಗೋಗಿರ್ತಾರೆ. ಯಾಕಂದ್ರೆ ವೆನ್ಸ್ಡೇ ಸೀಸನ್ 1 ಅಲ್ಲಿ ಮಾನ್ಸ್ಟರ್ ಇಂದ ಸ್ಕೂಲ್ ನ ಕಾಪಾಡಿರ್ತಾಳಲ್ಲ, ಅದಕ್ಕೆ. ಇವಾಗ ಎಲ್ರು ವೆನ್ಸ್ಡೇನೇ ನೋಡ್ತಾ ಇರ್ತಾರೆ. ಇದು ವೆನ್ಸ್ಡೇಗೆ ಇಷ್ಟ ಆಗ್ತಿರಲ್ಲ. ಕೆಲವು ಹುಡುಗಿಯರಂತೂ ಬಂದು ವೆನ್ಸ್ಡೇನ ಮಾತಾಡಿಸಿ ಇರಿಟೇಟ್ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಬಿಯಾಂಕಾ ಅನ್ನೋ ಹುಡುಗಿ ಬಂದು ಅವಳ ಕತ್ತಲಿದ್ದ ಡಾಲರ್ ನ ಕೈಯಲ್ಲಿ ಹಿಡ್ಕೊಂಡು ಎಲ್ರಿಗೂ ಅಲ್ಲಿಂದ ಹೋಗಿ ಅಂದ ತಕ್ಷಣ ಎಲ್ರು ವೆನ್ಸ್ಡೇ ಇಂದ ದೂರ ಹೋಗ್ತಾರೆ. ಬಿಯಾಂಕಾ ಅವಳ ಡಾಲರ್ ನ ಕೈಯಲ್ಲಿ ಹಿಡ್ಕೊಂಡು ಯಾರಿಗೆ ಏನೇ ಹೇಳಿದ್ರು ಅವರು ಬಿಯಾಂಕಾ ಹೇಳಿದ ಹಾಗೆ ಕೇಳ್ತಾ ಇರ್ತಾರೆ. ಅದು ಬಿಯಾಂಕಾ ಪವರ್, ನೆನ್ಪಲ್ಲಿ ಇಟ್ಕೊಂಡಿರಿ. ಆಮೇಲೆ ವೆನ್ಸ್ಡೇ ಮಾತಾಡ್ಸೋಕೆ ಸ್ಕೂಲ್ ನ ಹೊಸ ಪ್ರಿನ್ಸಿಪಾಲ್ ಆಗಿರೋ ಪ್ರಿನ್ಸಿಪಾಲ್ ಡಾಟ್ ಬರ್ತಾನೆ. ಅವನು ವೆನ್ಸ್ಡೇಗೆ ಸ್ಕೂಲ್ ನ ಮಾನ್ಸ್ಟರ್ ಇಂದ ಕಾಪಾಡಿದ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಆಮೇಲೆ ವೆನ್ಸ್ಡೇ ಅಲ್ಲಿಂದ ಅವಳ ರೂಮ್ಗೆ ಹೋಗ್ತಾಳೆ. ಅವಳ ರೂಮ್ ಅಲ್ಲಿ ತುಂಬಾ ಜನ ಇರ್ತಾರೆ. ವೆನ್ಸ್ಡೇ ಬಂದ ತಕ್ಷಣ ಎಲ್ಲ ಅಲ್ಲಿಂದ ಹೋಗ್ಬಿಡ್ತಾರೆ. ವೆನ್ಸ್ಡೇ ರೂಮ್ಮೇಟ್ ಆಗಿದ್ದ ಈನಿಡ್ ವೆನ್ಸ್ಡೇಗೆ ಗಿಫ್ಟ್ ಅಂತ ಒಂದು ಬ್ಲಾಕ್ ಕಲರ್ ಶರ್ಟ್ ತಂದಿರ್ತಾಳೆ. ವೆನ್ಸ್ಡೇ ಆ ಸೀರಿಯಲ್ ಕಿಲ್ಲರ್ ಮನೆಯಲ್ಲಿ ಇದ್ದ ಒಂದು ಕೆಟ್ಟದಾಗಿ ಕಾಣೋ ಬೊಂಬೆ ತಂದಿರ್ತಾಳೆ. ಅದನ್ನ ಗಿಫ್ಟ್ ಅಂತ ಈನಿಡ್ಗೆ ಕೊಡ್ತಾಳೆ. ಜೊತೆಗೆ ವೆನ್ಸ್ಡೇ ಒಂದು ನಾವೆಲ್ ಕೂಡ ಬರಿತಾ ಇರ್ತಾಳೆ. ಅದನ್ನ ವೆನ್ಸ್ಡೇ ಈನಿಡ್ಗೂ ತೋರಿಸ್ತಾಳೆ. ಆ ನಾವೆಲ್ ನ ವೆನ್ಸ್ಡೇ 2 ವರ್ಷದಿಂದ ಬರಿತಾ ಇರ್ತಾಳೆ. ಅದರಿಂದ ವೆನ್ಸ್ಡೇಗೆ ಆ ನಾವೆಲ್ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ. ಹೀಗೆ ವೆನ್ಸ್ಡೇ ಈನಿಡ್ ಜೊತೆ ಮಾತಾಡ್ತಾ ಅಲ್ಲೇ ಇದ್ದ ರೂಮ್ ಡೋರ್ ನ ಓಪನ್ ಮಾಡ್ತಾಳೆ. ಅವಾಗ ಇದ್ದಕ್ಕಿದ್ದ ಹಾಗೆ ರೂಮ್ ಇಂದ ಒಂದು ಬಾಣ ಒಂದು ಫೋಟೋ ಜೊತೆ ಬಂದು ಗೋಡೆಗೆ ಕಚ್ಕೊಳ್ಳುತ್ತೆ. ಅದು ವೆನ್ಸ್ಡೇ ಫೋಟೋ ಆಗಿರುತ್ತೆ. ಆ ಫೋಟೋ ಅಲ್ಲಿ ವೆಲ್ಕಮ್ ಬ್ಯಾಕ್ ವೆನ್ಸ್ಡೇ, ಐ ಆಮ್ ಸ್ಟಿಲ್ ವಾಚಿಂಗ್ ಅಂತ ಇರುತ್ತೆ. ಅಂದ್ರೆ ವೆನ್ಸ್ಡೇನ ಸೀಸನ್ 1 ಕೊನೆಯಲ್ಲಿ ಯಾರೋ ಸ್ಟಾಕ್ ಮಾಡ್ತಾ ಇರ್ತಾರೆ. ಅವರು ಇವಾಗ್ಲೂ ನೀನ ನೋಡ್ತಾ ಇದ್ದೀನಿ ಅಂತ ವೆನ್ಸ್ಡೇಗೆ ಈ ರೀತಿ ಮೆಸೇಜ್ ಕೊಡ್ತಾರೆ. ಅದನ್ನ ನೋಡಿ ವೆನ್ಸ್ಡೇ ಆ ಫೋಟೋ ಟಚ್ ಮಾಡ್ತಾಳೆ. ಅದರಿಂದ ಅವಳನ್ನ ಸ್ಟಾಕ್ ಮಾಡ್ತಾ ಇರೋದು ಯಾರು ಅಂತ ಕಂಡಿಡಿಯೋಕೆ. ಆದ್ರೆ ವೆನ್ಸ್ಡೇಗೆ ಅವಳನ್ನ ಸ್ಟಾಕ್ ಮಾಡ್ತಿರೋರು ಕಾಣಿಸೋದೇ ಇಲ್ಲ. ವೆನ್ಸ್ಡೇ ಅವಳ ಸೈಕಿಕ್ ಪವರ್ ಯೂಸ್ ಮಾಡ್ದಾಗ್ಲೆಲ್ಲ ಅವಳ ಕಣ್ಣಲ್ಲಿ ಬ್ಲಾಕ್ ಟಿಯರ್ಸ್ ಅಂದ್ರೆ ಕಪ್ಪು ಕಣ್ಣೀರು ಬರ್ತಾ ಇರುತ್ತೆ.
ಈ ಬ್ಲಾಕ್ ಟಿಯರ್ಸ್ ಏನು ಅಂದ್ರೆ ವೆನ್ಸ್ಡೇ ಏನು ಹೇಳಲ್ಲ. ಈ ಕಡೆ ಪಕ್ಸ್ಲಿನ ಯೂಜಿನ್ ಅನ್ನೋ ಹುಡುಗನ ರೂಮ್ಗೆ ಬಿಡ್ತಾರೆ. ಯೂಜಿನ್ಗೆ ಇನ್ಸೆಕ್ಟ್ ಗಳನ್ನ ಕಂಟ್ರೋಲ್ ಮಾಡೋ ಪವರ್ ಇರುತ್ತೆ. ಅದೇ ರೂಮ್ ಅಲ್ಲಿ ಏಜಾಕ್ಸ್ ಕೂಡ ಇರ್ತಾನೆ. ಸೀಸನ್ 1 ನಲ್ಲಿ ಏಜಾಕ್ಸ್ ಮತ್ತೆ ಈ ಪ್ರೀತಿ ಮಾಡ್ತಾ ಇರ್ತಾರೆ. ಆದ್ರೆ ಈ ಇವಾಗ ಏಜಾಕ್ಸ್ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಈ ಬ್ರೂನೋ ಅನ್ನೋ ಹುಡುಗನ ಜೊತೆ ಕ್ಲೋಸ್ ಆಗ್ತಾ ಇರ್ತಾಳೆ. ಈ ಕಡೆ ಪ್ರಿನ್ಸಿಪಾಲ್ ಡಾಟ್ ಅಕಾಡೆಮಿ ನಡೆಸೋಕೆ ಫಂಡಿಂಗ್ ರೈಸ್ ಮಾಡ್ತಾ ಇರ್ತಾನೆ. ಅದಕ್ಕೆ ವೆನ್ಸ್ಡೇ ಅಮ್ಮನ ಚೇರ್ ಪರ್ಸನ್ ಆಗಿ ಅಂತ ಪ್ರಿನ್ಸಿಪಾಲ್ ಡಾಟ್ ಹೇಳ್ತಾರೆ. ಅದಕ್ಕೆ ವೆನ್ಸ್ಡೇ ಅಮ್ಮ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿನ್ಸಿಪಾಲ್ ವೆನ್ಸ್ಡೇ ಅಪ್ಪ ಅಮ್ಮ ಇರೋಕೆ ಒಂದು ಮನೆಯನ್ನ ಕೊಡ್ತಾನೆ. ಅದು ಕೂಡ ಅಕಾಡೆಮಿಯಿಂದ ಸ್ವಲ್ಪ ದೂರದಲ್ಲೇ ಇರುತ್ತೆ. ಅದು ವೆನ್ಸ್ಡೇಗೆ ಇಷ್ಟ ಆಗಲ್ಲ. ಅದಕ್ಕೆ ಅವಳು ಬೇಜಾರಲ್ಲಿ ಮನೆಯಿಂದ ಈಚೆ ಬರ್ತಾಳೆ. ಅವಾಗ ಒಂದು ಜಾಗದಲ್ಲಿ ಪೊಲೀಸರು ಇರ್ತಾರೆ. ಅದು ಡಿಟೆಕ್ಟಿವ್ ಕಾರ್ಲ್ ಸತ್ತ ಜಾಗ. ಅಲ್ಲಿಗೆ ವೆನ್ಸ್ಡೇ ಕೂಡ ಬರ್ತಾಳೆ. ಕಾಗೆಗಳಿಂದ ಕಾಲ್ ಸತ್ತಿರೋದು ಅಂತ ವೆನ್ಸ್ಡೇಗೆ ಗೊತ್ತಾಗುತ್ತೆ. ಅಲ್ಲಿಂದ ಒಬ್ಬ ವ್ಯಕ್ತಿ ಓಡೋಗ್ತಾನೆ. ಅದನ್ನ ನೋಡಿ ವೆನ್ಸ್ಡೇ ಆ ವ್ಯಕ್ತಿನ ಫಾಲೋ ಮಾಡ್ಕೊಂಡು ಹೋಗಿ ಹಿಡಿತಾಳೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಕೊಲೆಯಾಗಿರೋ ಕಾಲ್ನ ಪಾರ್ಟ್ನರ್ ಗಾಲ್ಪಿನ್. ಈ ಗಾಲ್ಪಿನ್ ಮುಂಚೆ ಪೊಲೀಸ್ ಅಧಿಕಾರಿ ಆಗಿರ್ತಾನೆ. ಗಾಲ್ಪಿನ್ ಮಗ ಟೈಲರ್ ಮಾನ್ಸ್ಟರ್ ಆಗಿ ಸ್ಕೂಲ್ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಟೈಲರ್ ನ ಒಬ್ಬಳು ಡಾಕ್ಟರ್ ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಟೈಲರ್ ಬಗ್ಗೆ ಸೀಸನ್ 1 ನೋಡಿರೋರಿಗೆ ಅರ್ಥ ಆಗುತ್ತೆ. ನೋಡಿಲ್ಲ ಅಂದ್ರೆ ಇಷ್ಟ ಮಾತ್ರ ತಿಳ್ಕೊಳ್ಳಿ, ಟೈಲರ್ಗೆ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗೋ ಪವರ್ ಇರುತ್ತೆ. ಟೈಲರ್ ಅಪ್ಪ ಗಾಲ್ಪಿನ್, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸಾಕು. ಗಾಲ್ಪಿನ್ ವೆನ್ಸ್ಡೇಗೆ ನಾನು ಮತ್ತೆ ಕಾರ್ಲ್ ಒಂದು ಕೇಸ್ ನ ಕ್ರ್ಯಾಕ್ ಮಾಡೋದ್ರಲ್ಲಿ ಇದ್ದು, ಅದು ಕೂಡ ಔಟ್ಕಾಸ್ಟ್ ಗಳಿಗೆ ಸಂಬಂಧಪಟ್ಟಿರೋ ಕೇಸ್. ಅದಕ್ಕೆ ಯಾರೋ ಕಾರ್ಲ್ ನ ಕೊಲೆ ಮಾಡಿದ್ದಾರೆ. ನೀನು ನಾನು ಇಬ್ರು ಸೇರಿ ಈ ಕೇಸ್ ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ವೆನ್ಸ್ಡೇಗೆ ಗಾಲ್ಪಿನ್ ಜೊತೆ ವರ್ಕ್ ಮಾಡೋದು ಇಷ್ಟ ಇರಲ್ಲ. ಜೊತೆಗೆ ವೆನ್ಸ್ಡೇ ಯಾವಾಗ್ಲೂ ಒಬ್ಳೆ ಇನ್ವೆಸ್ಟಿಗೇಷನ್ ಮಾಡೋಕೆ ಇಷ್ಟ ಪಡ್ತಾಳೆ. ಅದಕ್ಕೆ ಆಗಲ್ಲ ಅಂತ ಅನ್ಬಿಡ್ತಾಳೆ. ಇವರಿಬ್ರು ಮಾತಾಡ್ತಾ ಇರೋದನ್ನ ಕೂಡ ಕಾಗೆ ನೋಡ್ತಾ ಇರುತ್ತೆ. ರಾತ್ರಿ ಆಗುತ್ತೆ. ಏಜಾಕ್ಸ್ ರೂಮ್ ಅಲ್ಲಿ ಒಂದು ಕತೆ ಹೇಳ್ತಾ ಇರ್ತಾನೆ. ಸುಮಾರು ವರ್ಷಗಳ ಹಿಂದೆ ಒಬ್ಬ ಹುಡುಗ ಇರ್ತಾನೆ. ಅವನು ಇನ್ನೇನು ಸಾಯೋದ್ರಲ್ಲಿ ಇರ್ತಾನೆ. ಅದಕ್ಕೆ ಅವನು ಒಂದು ಮೆಕ್ಯಾನಿಕಲ್ ಹಾರ್ಟ್ ನ ರೆಡಿ ಮಾಡ್ತಾನೆ. ಅದನ್ನ ಅವನ ಹಾರ್ಟ್ ಜಾಗಕ್ಕೆ ರೀಪ್ಲೇಸ್ ಮಾಡ್ತಾರೆ. ಅದ್ರಿಂದ ಆ ಹುಡುಗ ಹುಷಾರಾಗ್ತಾನೆ. ಆಮೇಲೆ ಅವನು ನೆವರ್ ಮೋರ್ ಅಕಾಡೆಮಿಗೆ ಬರ್ತಾನೆ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಎಕ್ಸ್ಪೆರಿಮೆಂಟ್ ಮಾಡುವಾಗಲೇ ಸತ್ತೋಗ್ತಾನೆ. ಅವನನ್ನ ಅಕಾಡೆಮಿ ಹತ್ರ ಇರೋ ಸ್ಕಲ್ ಟ್ರೀ ಕೆಳಗೆ ಹಾಕಿರ್ತಾರೆ. ಇವಾಗ್ಲೂ ಸ್ಕಲ್ ಟ್ರೀ ಬಳಿ ಹೋದ್ರೆ ಅವನ ಕ್ಲಾಕ್ ವರ್ಕ್ ಆರ್ಟ್ ನ ಸೌಂಡ್ ಇನ್ನೂ ಕೇಳಿಸುತ್ತೆ ಅಂತ ಏಜಾಕ್ಸ್ ಹೇಳ್ತಾನೆ. ಅದನ್ನ ಕೇಳಿ ಯೂಜಿನ್ ಭಯ ಪಡ್ತಾ ಇದ್ರೆ ಪಕ್ಸ್ಲಿ ಮಾತ್ರ ಫುಲ್ಲು ಎಕ್ಸೈಟ್ ಆಗ್ಬಿಟ್ಟಿರ್ತಾನೆ. ಈ ಕಡೆ ಪ್ರಿನ್ಸಿಪಲ್ ಬಿಯಾಂಕನ ಮೀಟ್ ಮಾಡಿ ಗಾಲಾ ಫಂಡಿಂಗ್ ಗೆ ಅವಳನ್ನ ಲೀಡ್ ಮಾಡ್ತಾನೆ. ಅವಳು ಬೇಡ ಅಂತಾಳೆ. ಅವಾಗ ಪ್ರಿನ್ಸಿಪಲ್ ಬಿಯಾಂಕಾಗೆ, ನೀನು ಸ್ಕಾಲರ್ಶಿಪ್ ಅಲ್ಲಿ ಓದ್ತಾ ಇರೋದು, ಫಂಡಿಂಗ್ ಇಲ್ಲ ಅಂದ್ರೆ ನಿಮ್ನ ಅಕಾಡೆಮಿಯಿಂದ ತೆಗಿಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಬಿಯಾಂಕ ಗಾಲಾ ಫಂಡಿಂಗ್ ಟೀಮ್ಗೆ ಲೀಡರ್ ಆಗೋಕೆ ಒಪ್ಕೋತಾಳೆ. ಈ ಕಡೆ ತಿಂಗ್ಗೆ ಒಂದು ಪೆಟ್ಟಿಗೆಯಲ್ಲಿ ಒಂದು ಪುಟ್ಟ ಮನೆ ಮಾಡಿ ಕೊಡ್ತಾಳೆ. ಅದರಿಂದ ತಿಂಗ್ ಹ್ಯಾಪಿ ಆಗುತ್ತೆ. ಈ ಕಡೆ ವೆನ್ಸ್ಡೇಗೆ ಕಾಗೆಗಳ ಪೇಂಟಿಂಗ್ ಇರೋ ಒಂದು ಶೀಟ್ ನ ಯಾರೋ ಗಿಫ್ಟ್ ಆಗಿ ಇಟ್ಟು ಹೋಗಿರ್ತಾರೆ. ನೋಡಿದ್ರೆ ವೆನ್ಸ್ಡೇ ಬರೆದಿದ್ದ ನೋವೆಲ್ ಕಾಣಿಸ್ತಾ ಇರಲ್ಲ. ಅದೇ ದಿನ ಅಕಾಡೆಮಿಯಲ್ಲಿ ಗಾಲಾ ಫಂಡಿಂಗ್ ನ ಫಂಕ್ಷನ್ ಇರುತ್ತೆ. ಅದಕ್ಕೆ ಕಟ್ಟಿಗೆಯಲ್ಲಿ ಹದ್ದಿನ ರೀತಿ ರೆಡಿ ಮಾಡಿರ್ತಾರೆ. ವೆನ್ಸ್ಡೇ ಸ್ಟಾಕರ್ ವೆನ್ಸ್ಡೇಗೆ ಒಂದು ಲೆಟರ್ ಇಟ್ಟಿರ್ತಾಳೆ. ಅದರಲ್ಲಿ ನೋವೆಲ್ ಬೇಕು ಅಂದ್ರೆ ಗಾಲಾ ಫಂಕ್ಷನ್ ಅಟೆಂಡ್ ಆಗು ಅಂತ ಬರ್ದಿರುತ್ತೆ. ಮೊದಲು ವೆನ್ಸ್ಡೇ ಗಾಲಾ ಫಂಕ್ಷನ್ ಗೆ ಹೋಗ್ಬಾರ್ದು ಅನ್ಕೊಂಡಿರ್ತಾಳೆ. ಆದ್ರೆ ಅವಳ 2 ವರ್ಷದ ಪರಿಶ್ರಮ ಅವಳಿಗೆ ವಾಪಸ್ ಸಿಗ್ಬೇಕು ಅಂದ್ರೆ ಫಂಕ್ಷನ್ ಗೆ ಹೋಗ್ಲೇಬೇಕಿರುತ್ತೆ. ಅದಕ್ಕೆ ಅವಳು ಫಂಕ್ಷನ್ ಗೆ ಹೋಗ್ತಾಳೆ. ಅಲ್ಲಿ ಹೋದಾಗ ಅವಳಿಗೆ ನೋವೆಲ್ ಕಟ್ಟಿಗೆಯಿಂದ ರೆಡಿ ಮಾಡಿರೋ ಹದ್ದಿನ ಒಳಗೆ ಇದೆ ಅಂತ ಗೊತ್ತಾಗುತ್ತೆ. ಅವಳು 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ ಕಟ್ಟಿಗೆ ಒಳಗೆ ನುಗ್ತಾಳೆ. ಅದಕ್ಕೆ ಪ್ರಿನ್ಸಿಪಲ್ ಇನ್ನೇನು ಬೆಂಕಿ ಹಚ್ಚೋದ್ರಲ್ಲಿ ಇರ್ತಾರೆ. ಪ್ರಿನ್ಸಿಪಲ್ ಭಾಷಣ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಈ ಪ್ರಿನ್ಸಿಪಲ್ ಬಳಿಗೆ ಓಡ್ ಬಂದು ಕಟ್ಟಿಗೆ ಒಳಗೆ ವೆನ್ಸ್ಡೇ ಇದ್ದಾಳೆ ಅಂತ ಹೇಳ್ತಾಳೆ. ಎಲ್ಲ ಕಟ್ಟಿಗೆ ಕಡೆಗೆ ತಿರುಗ್ತಾರೆ. ವೆನ್ಸ್ಡೇ ಅಷ್ಟರಲ್ಲಿ ನೋವೆಲ್ ತಗೊಂಡು ಈಚೆ ಬರ್ತಾಳೆ. ಎಲ್ರಿಗೂ ವೆನ್ಸ್ಡೇ ಹೀರೋ ರೀತಿ ಕಾಣಿಸ್ತಾ ಇರ್ತಾಳೆ. ಅದೇ ಚಾನ್ಸ್ ಅನ್ಕೊಂಡ ಪ್ರಿನ್ಸಿಪಲ್ ವೆನ್ಸ್ಡೇ ಸ್ಕೂಲ್ ನ ಕಾಪಾಡಿದ್ಕೆ ಗೆಸ್ಟ್ ಆಫ್ ಆನರ್ ಅಂತ ಅನೌನ್ಸ್ ಮಾಡಿ ಅವಳ ಪೇಂಟಿಂಗ್ ನ ಅನ್ವೀಲ್ ಮಾಡ್ತಾರೆ. ಆಮೇಲೆ ವೆನ್ಸ್ಡೇಗೆ ಸ್ಪೀಚ್ ಮಾಡೋಕೆ ಹೇಳ್ತಾರೆ. ಮೊದಲಿಗೆ ವೆನ್ಸ್ಡೇಗೆ ಅದೆಲ್ಲ ಇಷ್ಟ ಆಗಲ್ಲ. ಇವಾಗ ಸ್ಪೀಚ್ ಮಾಡುವಂತ ಬೇರೆ ಹೇಳ್ತಾರೆ. ವೆನ್ಸ್ಡೇ ಮೈಕ್ ತಗೊಂಡು ಸ್ಟ್ರೈಟ್ ಫಾರ್ವರ್ಡ್ ಆಗಿ, ಯಾರು ನನ್ನ ಫಾಲೋ ಮಾಡಬೇಡಿ, ನಾನು ಆಡೋದೇ ಡರ್ಟಿ ಗೇಮ್, ನಿಮ್ನ ನಾನು ನಡು ನೀರಲ್ಲಿ ಕೈ ಬಿಟ್ಬಿಡ್ತೀನಿ ಅಂತ ಹೇಳಿ ಅವಳ ಪೇಂಟಿಂಗ್ ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದರಿಂದ ಪ್ರಿನ್ಸಿಪಲ್ಗೆ ಬೇಜಾರಾಗುತ್ತೆ. ಈನಿಡ್ಗೂ ಬೇಜಾರಾಗುತ್ತೆ. ಅದಕ್ಕೆ ವೆನ್ಸ್ಡೇ ಹಿಂದೆನೆ ಹೋಗಿ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾ ವೆನ್ಸ್ಡೇನ ಟಚ್ ಮಾಡ್ತಾಳೆ. ಅವಾಗ ವೆನ್ಸ್ಡೇಗೆ ಒಂದು ವಿಷನ್ ಬೀಳುತ್ತೆ. ಆ ವಿಷನ್ ಅಲ್ಲಿ ವೆನ್ಸ್ಡೇ ಒಂದು ಸ್ಮಶಾನದಲ್ಲಿ ಇರ್ತಾಳೆ. ಅವಳ ಮುಂದೆ ಅವಳ ಫ್ರೆಂಡ್ ಸಮಾಧಿ ಇರುತ್ತೆ. ಸುತ್ತ ಕಾಗೆಗಳು ಹಾರಾಡ್ತಾ ಇರ್ತಾವೆ. ಹಿಂದೆಯಿಂದ ಬಂದು ನನ್ ಸಾವಿಗೆ ನೀನೇ ಕಾರಣ ಅಂತ ಹೇಳ್ತಾ ವೆನ್ಸ್ಡೇ ಕತ್ತನ್ನ ಹಿಡ್ಕೋತಾಳೆ. ಅಷ್ಟರಲ್ಲಿ ವೆನ್ಸ್ಡೇಗೆ ಎಚ್ಚರ ಆಗುತ್ತೆ. ಅವಳ ಕಣ್ಣಲ್ಲಿ ಬ್ಲಾಕ್ ಟಿಯರ್ಸ್ ಬರ್ತಾ ಇರುತ್ತೆ. ಅದನ್ನ ವೆನ್ಸ್ಡೇ ಅಮ್ಮ ಕೂಡ ನೋಡ್ತಾಳೆ. ಈ ಕಡೆ ಪಕ್ಸ್ಲಿ ಏಜಾಕ್ಸ್ ಹೇಳಿದ ಕತೆ ನಿಜಾನ ಅಂತ ತಿಳ್ಕೊಳ್ಳೋಕೆ ಸ್ಕಲ್ ಟ್ರೀ ಹತ್ರ ಹೋಗ್ತಾನೆ. ಅಲ್ಲಿ ಇನ್ನು ಕೂಡ ಕ್ಲಾಕ್ ವರ್ಕ್ ಹಾರ್ಟ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಅದನ್ನ ಕೇಳಿ ಪಕ್ಸ್ಲಿ ಮರದಿಂದ ಸೈಡ್ ಗೆ ಬಂದಾಗ ಜಾರಿ ಕೆಳಗೆ ಬೀಳ್ತಾನೆ. ಆವಾಗ ಅವನ ಪವರ್ ಇಂದ ಮರದ ಸುತ್ತ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಆ ಪವರ್ ಇಂದ ಸತ್ತಿದ್ದ ಹುಡುಗ ಭೂಮಿಯಿಂದ ಎದ್ದು ಮೇಲೆ ಬರ್ತಾನೆ. ನೋಡೋಕೆ ಝೋಂಬಿ ತರ ಕಾಣಿಸ್ತಾ ಇರ್ತಾನೆ. ಅವನನ್ನ ನಾವು ಝೋಂಬಿ ಅಂತಾನೆ ಕರೆಯೋಣ. ಝೋಂಬಿನ ನೋಡಿ ಪಕ್ಸ್ಲಿ ಶಾಕ್ ಆಗೋಗ್ತಾನೆ.
ಆದ್ರೂ ಪಕ್ಸ್ಲಿ ಮುಖದಲ್ಲಿ ಸ್ಮೈಲ್ ಇರುತ್ತೆ. ಅಂದ್ರೆ ಪಕ್ಸ್ಲಿಗೆ ಸ್ವಲ್ಪ ಧೈರ್ಯ ಜಾಸ್ತಿ, ಭಯ ಆಗಲ್ಲ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ಮುಗಿಯುತ್ತೆ. ಎರಡನೇ ಎಪಿಸೋಡ್ ಜೊತೆ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಟೇಕ್ ಕೇರ್. ಬೈ ಬೈ.